ಈ ಅಕಾಡೆಮಿ ಯಾಕೆ? ಅನ್ಎಕ್ಸಾಮಿನ್ಡ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ ಅದರ ಅರ್ಥವನ್ನ ಅಕಾಡೆಮಿನಲ್ಲಿ ನಮಗೆ ಗುರುಗಳ ಜೊತೆ ಮಾತಾಡಿದಾಗ ಪ್ರಶ್ನೆಗಳು ಕೇಳಿದಾಗ ಸಿಕ್ತು. ಈ ದುಡ್ಡು ಮಾಡಿದವರೇನೆ ಈ ಮಾತು ಹೇಳೋದು, ದುಡ್ಡು ಆಗೋಯ್ತಪ್ಪ, ನಾನು ದುಡ್ಡು ಮಾಡ್ಬಿಟ್ಟೆ, ದುಡ್ಡು ಆದ್ಮೇಲೆ ಮನ ಶಾಂತಿ ಅಂತ ಬೇಕಾಗಿತ್ತು. ನನ್ನ ವಿಷಯದಲ್ಲಿ ದುಡ್ಡು ಒಂದೇ ಅಲ್ಲ, ಮೊದಲಿಂದಲೂ ಏನೇ ಮಾಡ್ಬೇಕಾದ್ರೂ ಒಂದು ಅದರ ಬೆಸ್ಟ್ ಮಾಡಬೇಕು ಅನ್ನೋದು. ಈವನ್ ಇಂಡಸ್ಟ್ರಿನಲ್ಲೂ ನಾವು ತಗೊಂಡಿದ್ದು ಅದನ್ನೇ. ಸ್ವಾಮೀಜಿನ ಭೇಟಿ ಮಾಡಿದಾಗ ತಾವು ಏನೇನು ಪ್ರಶ್ನೆ ಕೇಳಿದ್ರಿ? ದೇವರು ಅಂದ್ರೆ ಏನು ಅಂತ ನನಗೆ ಸರಿಯಾಗಿ ಸ್ಟ್ರೈಟ್ ಆಗಿ ಹೇಳಿದ್ರು. ನೀವೇನು ಸಮಾಜಕ್ಕೆ ಕೊಡೋಕೆ ಪ್ರಯತ್ನ ಪಡ್ತಿದ್ದೀರಿ? ನನಗೆ ಅದು ಬೆನಿಫಿಟ್ ನಾನು ಅಷ್ಟು ಈಸಿಯಾಗಿ ಹೇಳ್ಕೊಳಕ್ಕಾಗಲ್ಲ. ಅಂದರೆ ಇವಾಗ ನೀವು ಕಲಿಸುವಂತಹ ಪಾಠ, ವೇದಾಂತ ಆಗಿರ್ಬೋದು, ವೇದಾಂತ ಅಕಾಡೆಮಿ ಪುಸ್ತಕಗಳಾಗಿರ್ಬೋದು, ಇದು ಸಂಸಾರಗಳನ್ನೇ ಸರಿ ಮಾಡ್ಬೋದು ಅಂತ ಹೇಳ್ತೀರಾ? ಹೌದು. ಬುದ್ಧಿಗೆ ಸಂಬಂಧಪಟ್ಟಂಥ ಬುಕ್ಕು. ಸೊ ಇದನ್ನ ಒಂದು ಲೈನಲ್ಲಿ ನೀವು ಹೇಳೋದಾದ್ರೆ, ಬುದ್ಧಿಯನ್ನ ಬೆಳೆಸ್ಕೊಂಡ್ರೆ, ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಈ ಯಂಗ್ ಜನರೇಷನ್ ಹೇಳಿದ್ರಿ, ನಾನು ಡಿಸಿಷನ್ ಎಲ್ಲ ತಗೊಳ್ಳೋ ಬುದ್ಧಿಯಿಂದೇನೆ, ನಾನೇನು ಮನಸ್ಸಿಂದ ತಗೊಂತೀನ, ಆದ್ರೂ ನಾನು ಸಕ್ಸಸ್ ಆಗಿಲ್ಲ ಯಾಕೆ ಅಂತ ಹೇಳ್ತಾರೆ. ಇದು ಮನಸ್ಸಿಂದ ತಗೊಂತಾ ಇದ್ದೀನ, ಬುದ್ಧಿಯಿಂದ ತಗೊಂತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ಲಿ ಅವನು ಚೇಂಜ್ ಆಗ್ತಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.